ನಿಮ್ಮೊಂದು ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡ್ಬೇಕಂದ್ರೆ ಇದೊಂದು ಲಾಟ್ ಆಫ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅಂಡ್ ಇದು ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ಕೂಡ. ಇದನ್ನ 0 to 750+ ನ ತಗೊಂಡೋಗೋದು ಒಂದು ಅಮೇಸಿಂಗ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ 0 to 750 ನ ತಗೊಂಡೋಗೋದು ಇಟ್ಸ್ ನಾಟ್ ಈಸಿ. ಇದಕ್ಕೆ ತುಂಬಾ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಬೇಕಾಗುತ್ತೆ. ಸೊ ಇದು ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಫಾಲೋ ಮಾಡೋದ್ರಿಂದ ನೀವು 0 to 750 ಯಾವ ರೀತಿ ಪಂಪ್ ಮಾಡ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ನೀವು 0 to 750 ಏನಕ್ಕೆ ಮಾಡ್ಕೊಬೇಕು? ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಕಾಪಾಡ್ಕೊಬೇಕಪ್ಪ ಅಂದ್ರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡೋಣ. ಫಸ್ಟ್, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಫಸ್ಟ್ ಟೈಮ್ ಲೋನ್ ತಗೊಂತಿದ್ದೀರಪ್ಪ ಅಂತ ಅಂದ್ರೆ ನಿಮ್ಗೆ ನಿಮ್ಮೊಂದು ಸಿಬಿಲ್ ಸ್ಕೋರ್ ತುಂಬಾ ಕಮ್ಮಿ ಇರುತ್ತೆ ಅಂಡ್ -1 ಅಲ್ಲಿ ಇರ್ಬೋದು ಅಥವಾ 0 ಇರ್ಬೋದು. ಇಟ್ ಡಸಂಟ್ ಮೀನ್ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬಾ ಬ್ಯಾಡ್ ಇದೆ ಅಂತ. ಜಸ್ಟ್ ನೀವು ನಿಮ್ಮ ಒಂದು ಕ್ರೆಡಿಟ್ ವರ್ಲ್ಡ್ ಅಲ್ಲಿ ನೀವು ಇನ್ನ ಕಾಲಿಟ್ಟಿಲ್ಲ ಅಂತ ಅರ್ಥ ಅಷ್ಟೇ. ಸೊ ನಿಮ್ಗೆ ಲೋನ್ ಎಲ್ಲಾ ಕಡೆ ಅಪ್ರೂವ್ ಆಗುತ್ತೆ, ಬಟ್ ಸಮ್ ಟೈಮ್ಸ್ ಟ್ರಸ್ಟ್ ಅನ್ನೋದನ್ನ ಇನ್ನು ಬಿಲ್ಡ್ ಮಾಡ್ಬೇಕಾಗಿರೋದ್ರಿಂದ 0 ಇರುತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೋದು, ಕ್ರೆಡಿಟ್ ಸ್ಕೋರ್ ನ ಕಂಪ್ಲೀಟ್ ಆಗಿ ಚೆನ್ನಾಗಿ ನಿಧಾನಕ್ಕೆ ಮೇಲ್ ತಗೊಂಡ್ ಹೋಗ್ಬೇಕಪ್ಪ ಅಂದ್ರೆ ನಾನು ಬೆಟರ್ ಹೇಳಕ್ ಇಷ್ಟಪಡೋದು ಸ್ಟೂಡೆಂಟ್ಸ್ ಆಗಿದ್ದು ಫಸ್ಟ್ ಟೈಮ್ ಏನಾದ್ರು ಕ್ರೆಡಿಟ್ ನ ತಗೊಬೇಕು ಅನ್ಕೊಂಡವ್ರು, ನಿಮ್ಮ ಹತ್ರ ದುಡ್ಡಿದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಸೇವಿಂಗ್ಸ್ ಮನಿ ಮಾಡಿರ್ತೀರಾ, ನೀವು ಪಾಕೆಟ್ ಮನಿ ಕೊಟ್ಟಿರ್ತಾರೆ, ಸೇವಿಂಗ್ಸ್ ಮಾಡಿರ್ತೀರಾ. ಸೊ ಅದರಿಂದ ನೀವು ಒಂದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ. FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ಐ ಬಟನ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಅವ್ರ ಪ್ರೊಸೆಸ್ ಅನ್ನು ನೋಡ್ಬಿಟ್ಟು ಯಾವ್ದನ್ನ ಕ್ರೆಡಿಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೆಪಾಸಿಟ್ ಮಾಡ್ಬಿಟ್ಟು ನೀವು ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಬಹುದು, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಸೊ ಇದರಿಂದ ನಿಮ್ಮ ಸಿಬಿಲ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅಂಡ್ ನೆಕ್ಸ್ಟ್ ನೀವೇನಾದ್ರೂ ಇದು ಚೆನ್ನಾಗಿ ಮೇಂಟೈನ್ ಆದ್ರೆ ಸಣ್ಣ ಪುಟ್ಟ ಲೋನ್ಸ್ ಗಳು ಕೂಡ ನೀವು ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಸೊ ಕ್ರೆಡಿಟ್ ಸ್ಕೋರ್ ಅನ್ನೋದು ಈ ರೀತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ನಿಮ್ಮ ಒಂದು ಎಲ್ಲಾ ಆಕ್ಟಿವಿಟೀಸ್ ಸಿವಿಲ್ಗೆ ರಿಪೋರ್ಟ್ ಅಥವಾ ಕ್ರೆಡಿಟ್ ಸ್ಕೋರ್ ರಿಪೋರ್ಟ್ ಆಗ್ತಾ ಹೋದಂಗೆ ನಿಧಾನಕ್ಕೆ ಮಂತ್ ನಿಮ್ಮ ಒಂದು ಸ್ಕೋರ್ ಅನ್ನೋದು 700, 750, 800 ರೀಚ್ ಆಗ್ತಾ ಹೋಗುತ್ತೆ. ಸೊ ಇದು ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡ್ತಕ್ಕಂತ ಒಂದು ಶಾರ್ಪೆಸ್ಟ್ ಮೈಂಡ್ ಇರೋರು ಇದನ್ನ ಈ ಪ್ರಾಸೆಸ್ ನ ಯೂಸ್ ಮಾಡ್ತಾರೆ. ಎಕ್ಸ್ಪರ್ಟ್ ಸಜೆಸ್ಟ್ ಇದು ಕೂಡ ಇದೇನೇ ಮಾಡ್ತಾರೆ ಅವರು. FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡ್ಬಿಟ್ಟು ನೀವು ನಿಮ್ಮ ಒಂದು ಸ್ಕೋರ್ ನ ಬಿಲ್ಡ್ ಮಾಡಿ. ಸೊ ಈ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ನ ನೀವು UPI ಗೂ ಕೂಡ ಲಿಂಕ್ ಮಾಡ್ಕೊಬಹುದು. ಆ ಒಂದು ಪ್ರೊಸೆಸ್ ಕೂಡ ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಸೊ ಅದನ್ನ ಲಿಂಕ್ ಮಾಡ್ಕೊಂಡ್ಬಿಟ್ಟು ಕೂಡ ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿಯಲ್ಲಿ ನೀವು ಈ ಒಂದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್, ಎಸ್ಪೆಷಲಿ ರೂಪೇ ಕ್ರೆಡಿಟ್ ಕಾರ್ಡ್ ಕೂಡ ತುಂಬಾ ಒಂದು ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಲಿಂಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ರೀತಿ ಬೇಕಿದ್ರು ಅದನ್ನ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಪೆಂಡಿಂಗ್ ಮಾಡ್ಬೋದು. ಅಂಡ್ ಕ್ರೈಟೀರಿಯಾ ಇಷ್ಟೇ, ನಿಮ್ಗೆ 30% ಬ್ರಾಕೆಟ್ ಇಟ್ಕೊಳ್ಳಿ ಅಂಡ್ ಪೇ ಮಾಡ್ಬೇಕಾದ್ರೆ ಎಲ್ಲೇ ಪೇ ಮಾಡ್ತೀರಾ ಅಂದ್ರೂ ಕೂಡ ಫುಲ್ ಪೇಮೆಂಟ್ ಮಾಡ್ಬಿಡಿ. ಸ್ಟೇಟ್ಮೆಂಟ್ ಜನರೇಟ್ ಆಗೋಕ್ಕೂ ಮುಂಚೆನೆ ಪೇಮೆಂಟ್ ಮಾಡಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಅಫೆಕ್ಟ್ ಆಗೋದಿಲ್ಲ. ಇದ್ರ ಬದಲಾಗಿ ನಿಮ್ಮ ಒಂದು ಸ್ಕೋರ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು 0 to 750 ಒಂದು ಬಿಲ್ಡ್ ಮಾಡೋದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಇದು. ಸೊ ಇದನ್ನ ಎಷ್ಟು ಜನ ಅಳವಡಿಸ್ಕೊಂಡು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ 4 ಜನಕ್ಕೆ ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇರುತ್ತೆ. ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.